ನಮಸ್ತೆ ಸ್ನೇಹಿತರೆ, ಐ ಡಾಕ್ಟರ್ ಕೃಷ್ಣಮೂರ್ತಿ. ನಿಮ್ಮ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವೈದಿಕ ಸಂಸ್ಕೃತಿಯನ್ನು ಕುರಿತು ಮಾತನಾಡಿದ್ದೆ. ಇವತ್ತು ನಾನು ನಿಮಗೆ ಪ್ರಾಚೀನ ಭಾರತದಲ್ಲಿ ನೂತನ ಧರ್ಮಗಳನ್ನು ಕುರಿತು ಮಾತನಾಡ್ತಾ ಇದ್ದೆ. ಓಕೆ, ಇವತ್ತು ಪ್ರಾಚೀನ ಭಾರತದಲ್ಲಿ ನೂತನ ಧರ್ಮಗಳು. ಕ್ರಿಸ್ತಪೂರ್ವ 6ನೇ ಶತಮಾನ ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಸಾಕ್ಷಿಯಾದಂತಹ ಕಾಲ. ಕ್ರಿಸ್ತಪೂರ್ವ 6ನೇ ಶತಮಾನ ಪ್ರಾಚೀನ ಭಾರತದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಓಕೆ, ಇದು ಪ್ರಾಚೀನ ಭಾರತದಲ್ಲಿ ನೂತನ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಕಾಲ. ಓಕೆ, ಈ ಅವಧಿಯಲ್ಲಿ ವೈದಿಕ ಧರ್ಮದ ನ್ಯೂನತೆಗಳಿಂದಾಗಿ ಹೊಸ ಧರ್ಮಗಳು ಅಂತ ಭಾರತ ರೂಪುಗೊಂಡು, ಮುಖ್ಯವಾಗಿ ಬ್ರಾಹ್ಮಣರ ಪ್ರಾಬಲ್ಯ ಇರ್ಬೋದು, ಓಕೆ, ಜಾತಿ ಪದ್ಧತಿ ಇರ್ಬೋದು, ಯಜ್ಞಯಾಗಾದಿಗಳ ಆಚರಣೆಗಳು ಇರ್ಬೋದು, ಓಕೆ, ಶೂದ್ರ ಸ್ಥಿತಿಯ ಹೀನ ಸ್ಥಿತಿಯಾಗಿರ್ಬೋದು, ಓಕೆ, ರಾಜರ ಯುದ್ಧೋತ್ಸಾಹಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಾಚೀನ ಭಾರತದಲ್ಲಿ ಜನಸಾಮಾನ್ಯರನ್ನ ಚಿಂತೆಗೆ ಈಡು ಮಾಡಿತು. ಪರಿಣಾಮ, ಇಂಥ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಅಗತ್ಯವಾಗಿರುವಂತಹ ಮಾಹಿತಿಗಳನ್ನ ಅಥವಾ ಜನಸಾಮಾನ್ಯರನ್ನ ದುಃಖದಿಂದ ಪಾರು ಮಾಡುವುದಕ್ಕೆ ಇಬ್ಬರು ಮಹಾಪುರುಷರು ಪ್ರಾಚೀನ ಭಾರತ ಉಟ್ಕೊಂಡ್ರು. ಒಬ್ಬ ಮಹಾವೀರ, ಇನ್ನೊಬ್ಬ ಬುದ್ಧ. ಓಕೆ, ಈಗ ಫಸ್ಟ್ ನಾವು ನೇರ ಮಾತಾಡೋಣ, ಜೈನ ಧರ್ಮವನ್ನು ಕುರಿತು ಮಾತನಾಡೋಣ. ಫಸ್ಟ್ ಒನ್, ಜೈನಿಸಮ್. ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಧರ್ಮದ ಮಹತ್ವ ಏನು ಈ ಅವಧಿಯಲ್ಲಿ ಅಂತೇಳಿ. ಇದು 24 ಜನ ತೀರ್ಥಂಕರರಿಂದ ಅಸ್ತಿತ್ವಕ್ಕೆ ಬಂದ ಧರ್ಮ. ಈ ಧರ್ಮದ ಸ್ಥಾಪನೆಗೆ ಒಬ್ಬ ವ್ಯಕ್ತಿ ಕಾರಣ ಪುರುಷ ಅಲ್ಲ. 24 ಜನ ತೀರ್ಥಂಕರರು ಕೂಡ ಈ ಧರ್ಮದ ಸ್ಥಾಪನೆಗೆ ಕಾರಣರು. ಅದರಲ್ಲಿ ಮೊದಲನೇ ತೀರ್ಥಂಕರ ಅಂದ್ರೆ ಆದಿನಾಥ ಅಥವಾ ಋಷಭನಾಥ ಮೊದಲನೇ ತೀರ್ಥಂಕರ ಆದ್ರೆ, ಎರಡನೇ ತೀರ್ಥಂಕರ ಅಂತಂದ್ರೆ ಕಾಣೋದು ಅಜಿತನಾಥ ಅಂತ ಅರ್ಥ. ಓಕೆ, ಮೊದಲನೇ ತೀರ್ಥಂಕರ ಆದಿನಾಥ ಅಥವಾ ಅಜಿತನಾಥ. ಆದಿನಾಥ ಅಥವಾ ಅಜಿತನಾಥ ಇವನು ಫಸ್ಟ್ ತೀರ್ಥಂಕರ. ಓಕೆ, ಅಥವಾ ಇವನು ಇನ್ನೊಂದು ಹೆಸರು ಅಂತಂದ್ರೆ ಋಷಭನಾಥ ಅಂತ ಕೂಡ ಕರಿತೀವಿ.
ಓಕೆ, ಸೊ ಇವನು ಫಸ್ಟ್ ಆದ್ರೆ ನಮಗೆ 24th ಅಂತ ಮಾತನಾಡೋದು, 23rd ಪಾರ್ಶ್ವನಾಥ. ಇವರು 23rd ತೀರ್ಥಂಕರ. ಕೊನೆಯ ತೀರ್ಥಂಕರ ಅಂದ್ರೆ ಮಹಾವೀರ. ಇವರು 24ನೆಯ ತೀರ್ಥಂಕರ ಅಂತ ನಾವು ಪರಿಗಣಿಸ್ತೀವಿ. ಇವರೆಲ್ಲರ ಪ್ರಯತ್ನದಿಂದಾಗಿ ಇದು ಧರ್ಮ ಅಂತ ಅನಿಸ್ಕೊಂಡಿದೆ. ಇವರೆಲ್ಲರ ಚಿಂತನೆಗಳ ಬೋಧನೆಗಳಿಂದಾಗಿ ಇದು ಧರ್ಮ ಅಂತ ಅನಿಸ್ಕೊಂಡಿದೆ. ಸೊ ಇದರಲ್ಲಿ ಸಾಮಾನ್ಯವಾಗಿ ಧರ್ಮಕ್ಕೆ ಬಂದ್ರೆ ಏನೇನು ಪ್ರಶ್ನೆಯನ್ನ ಕೇಳ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಒಂದು ಪ್ರಶ್ನೆ ಕೇಳುವ ಅಂಶ ಅಂತಂದ್ರೆ ಇಲ್ಲಿ ಅಷ್ಟೂದ್ರ ತೀರ್ಥಂಕರ ಬೋಧನೆಗಳನ್ನು ಕುರಿತು ಪ್ರಶ್ನೆಯನ್ನ ಕೇಳ್ತಾರೆ. ಬೋಧನೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನೇನು ಗೊತ್ತಿರಬೇಕು ಅಂತಂದ್ರೆ, ಸೊ ಈ ಬೋಧನೆಗಳೇ ಮುಂದೆ ಜೈನ ಧರ್ಮದ ಸಿದ್ಧಾಂತವಾಗಿ ಬದಲಾದವು ಅಥವಾ ತತ್ವ ಚಿಂತನೆಗಳಾಗಿ ಬದಲಾದವು. ಬೋಧನೆಗಳು ಅಥವಾ ತತ್ವ ಸಿದ್ಧಾಂತಗಳೇ ಪ್ರಧಾನವಾಗಿ ಬದಲಾಗಿದ್ದನ್ನು ನಾವು ಕಾಣ್ತೀವಿ. ಇಂತಹ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲಿ ಕಾಣ್ತೀವಿ ಅಂದ್ರೆ ಜೈನ ಧರ್ಮದ ಸಾಹಿತ್ಯ ಕೃತಿಗಳಿಂದ ಗುರುತಿಸ್ಕೊಳ್ತೀವಿ. ಹಾಗಾಗಿ ಇಲ್ಲಿ ನೋಡ್ಕೋಬೇಕಾದ್ದು ಅಂತಂದ್ರೆ ಜೈನ ಸಾಹಿತ್ಯವನ್ನ ನೀವು ನೋಡ್ಕೋಬೇಕು. ಜೈನ ಸಾಹಿತ್ಯವನ್ನ ಕುರಿತು ನಾವಿಲ್ಲಿ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇನ್ನೇನು ಬರುತ್ತೆ ಅಂತಂದ್ರೆ ಜೈನ ಧರ್ಮದ ಮುಖ್ಯ ಶಾಖೆಗಳನ್ನ ಕುರಿತು ಓದಬೇಕು. ಮುಖ್ಯ ಶಾಖೆಗಳು ಮತ್ತು ಅದರ ಉಪಶಾಖೆಗಳು ಇವುಗಳನ್ನು ಕುರಿತು ತಾವಿಲ್ಲಿ ಓದಬೇಕಾಗುತ್ತೆ. ಮೈನ್ ಬ್ರಾಂಚಸ್ ಆಸ್ ವೆಲ್ ಆಸ್ ಸಬ್ ಬ್ರಾಂಚಸ್ ಅಂತ ಅರ್ಥ. ನೆಕ್ಸ್ಟ್ ಇನ್ನೆಲ್ಲಿ ನೀವು ಇದು ಓದಬೇಕಾಗುತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಡುವಂಥದ್ದು ಓಕೆ, ಮುಖ್ಯ ಶಾಖೆಗಳು ಮತ್ತು ಉಪಶಾಖೆಗಳನ್ನು ಕುರಿತು ನೀವಿಲ್ಲಿ ಓದಬೇಕಾಗುತ್ತೆ. ಜೊತೆಗೆ ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಓದಬೇಕಾಗುತ್ತೆ. ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪ ಇವಾಗ ಬಂದಾಗ ಇದುವರೆಗೆ ಏನೇನು ಪ್ರಶ್ನೆ ಬಂದಿದೆಯೋ, ಮುಂದೆ ಏನೇನು ಪ್ರಶ್ನೆ ಬರ್ಬೋದು, ಅವೆಲ್ಲ ಪ್ರಶ್ನೆ ಯಾವ್ದು ಇರುತ್ತೆ, ಈ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾಗಿ ಈ ವಿಷಯದಿಂದ ಫೋಕಸ್ ಮಾಡಿ ಖಂಡಿತ ಒಂದಲ್ಲ ಒಂದು ಪ್ರಶ್ನೆ ನಮಗೆ ತಿಳ್ಕೊಳ್ಬಹುದು. ದಟ್ ಇಸ್ ದ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಓಕೆ, ಈಗ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ನಾವು ಫೋಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ತಿಳ್ಕೊಳ್ಳಿ, ಅಷ್ಟು ಬಹುತೇಕ ತೀರ್ಥಂಕರರು ರಾಜ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು. ಇವರೆಲ್ಲರೂ ಕೂಡ ರಾಜ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಓಕೆ, ಇದನ್ನ ನಾವು ಗುರುತಿಸ್ಕೊಳ್ತೀವಿ. ಯಾರಾದ್ರೂ ಎಲ್ಲರೂ ಕೂಡ ರಾಜ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು. ಮಹಾವೀರ ಆಗಿರ್ಬೋದು, ಮೊದಲ ತೀರ್ಥಂಕರ ಆಗಿ ಬಹುತೇಕ ತೀರ್ಥಂಕರರು. ಅದರಲ್ಲಿ ನಿಮ್ಗೆ ಪ್ರಶ್ನೆ ಜಾಸ್ತಿ ಬರೋದು ಅಂತಂದ್ರೆ ಕೊನೆಯ ತೀರ್ಥಂಕರ ಬಗ್ಗೆ ಒಂದಷ್ಟು ನಿಮ್ಗೆ ಸಂಕ್ಷಿಪ್ತ ಗೊತ್ತಿರಲಿ, ಎಲ್ಲವೂ ಕೂಡ ಬೇಡ. ಇಲ್ಲಿ ಮಹಾವೀರನ ಮೊದಲ ಹೆಸರು ಅಂತ ನಿಮ್ಗೆ ಕಾಣೋದು ಅಂತಂದ್ರೆ ಅವನ ಮೊದಲನೇ ಹೆಸರು ವರ್ಧಮಾನ ಅಂತ ಅರ್ಥ. ಇದು ವರ್ಧಮಾನ, ಮಹಾವೀರನ ಮೊದಲನೇ ಹೆಸರು, ಹುಟ್ಟಿದಂತ ಹೆಸರು. ಓಕೆ, ನೆಕ್ಸ್ಟ್ ಈಗ ಇವನ ತಂದೆ ಅಂತ ಕೇಳಿದ್ರೆ ಹೇಳ್ಬೇಕು ತಕ್ಷಣ ಹೂ ಇಸ್ ದಿ ಫಾದರ್ ಆಫ್ ದಿ ವರ್ಧಮಾನ ಅಂತ ಕೇಳಿದ್ರೆ ಸಿದ್ಧಾರ್ಥ. ಸಿದ್ಧಾರ್ಥ ಈತನ ತಂದೆ ಹೆಸರು. ನೆಕ್ಸ್ಟ್ ತಂದೆ ಅಂದ ತಕ್ಷಣ ಸಿದ್ಧಾರ್ಥ, ತಾಯಿ ತ್ರಿಶಾಲ. ತ್ರಿಶಾಲ ಅಂತಂದ್ರೆ ಇವನ ತಾಯಿ ಹೆಸರು. ಓಕೆ, ನೆಕ್ಸ್ಟ್ ಇವನ ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್.
ತುಂಬಾ ಚಿಕ್ಕ ವಯಸ್ಸಿಗೆ ವರ್ಧಮಾನಿಗೆ ಮದುವೆ ಆಯ್ತು. ಇವನ ಪತ್ನಿ ಹೆಸರು ಅಂತಂದ್ರೆ ಯಶೋಧ. ಇದೆಲ್ಲ ಪ್ರಶ್ನೆ ಕೇಳಲ್ಲ, ಆದ್ರೂ ನಿಮ್ಮ ತಿಳುವಳಿಕೆ ಇರ್ಲಿ ಅಷ್ಟೇ ಇವೆಲ್ಲ. ನೆಕ್ಸ್ಟ್, ಸೊ ಯಶೋಧ ಪತ್ನಿ ಆದ್ಮೇಲೆ ಅವನಿಗೆ ವಯಸ್ಕನಾದ್ಮೇಲೆ ವಿವಾಹವು ಕೂಡ ಆಯ್ತು. ಸೊ ಇವನ ಇವಾಗ ಪತ್ನಿ ಮತ್ತು ಮಗಳು ಕೂಡ ಜನಿಸಿದ್ಲು. ಮಗಳ ಹೆಸರು ಓಕೆ ಪ್ರಿಯದರ್ಶಿನಿ ಅಂತ ಅಥವಾ ಅನೋಜ. ಪ್ರಿಯದರ್ಶನ ತನೋಜ, ಸೊ ಮಗಳ ಹೆಸರು. ಆಮೇಲೆ ಆತ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಪುನಃ ತನ್ನ ಅರಮನೆಗೆ ಹಿಂತಿರುಗಿ ಮಗಳನ್ನು ಕೂಡ ಮದುವೆ ಮಾಡ್ದ. ಇವನ ಅಳಿಮೈನ ಹೆಸರು ಅಂತಂದ್ರೆ ಜಮಾಲಿ. ಇದೆಲ್ಲ ಅವನ ಖಾಸಗಿ ಜೀವನಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಅಂಶಗಳು. ಓಕೆ, ಸೊ ನೆಕ್ಸ್ಟ್, ತನ್ನ ಮನೆಯನ್ನ ಬಿಟ್ಟಿದ್ದು ಅಂತಂದ್ರೆ ತನ್ನ 30ನೇ ವಯೋಮಾನದಲ್ಲಿ ಮಹಾವೀರ ಮನೆಯನ್ನ ಬಿಟ್ಟಿದ್ದು. ಸುಮಾರು 12 ವರ್ಷಗಳ ಕಾಲ, ಅರೌಂಡ್ 12 years, ಓಕೆ, ಆತ ತಪಸ್ಸಿಗಾಗಳಾದ. ಅಂತಿಮವಾಗಿ ಆತ ಜ್ಞಾನೋದಯ ಆಗಿದ್ದು ಅಂತಂದ್ರೆ ಓಕೆ ಆನ್ ದ ಬ್ಯಾಂಕ್ ಆಫ್ ದಿ ಸೊ ರಿವರ್ ರಿಜಿಪಾಲಿಕಾ ಅಂತ ಅರ್ಥ. ಪಾಲಿಕಾ ನದಿಯ ದಡದಲ್ಲಿ ಮಹಾವೀರನಿಗೆ ಜ್ಞಾನೋದಯ ಆಯಿತು. ಹಾಗಾಗಿ ವರ್ಧಮಾನನಾಗಿದ್ದವನು ಮಹಾವೀರನಾದ. ವರ್ಧಮಾನ became a ಮಹಾವೀರ ಡ್ಯೂರಿಂಗ್ ದಿಸ್ ಪೀರಿಯಡ್. ಓಕೆ, ಹಾಗಾಗಿ ಇತ್ತ ವರ್ಧಮಾನ ಆದ್ಮೇಲೆ ಸಿಕ್ಕಂತ ಟೈಟ್ಲ್ ಅಂತಂದ್ರೆ ಸೊ ಅಷ್ಟು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ನಲ್ಲ, ಹಾಗಾಗಿ ಅವನಿಗೆ ಕೇವಲಿನ್ ಅಂತ ಕರೀತಾರೆ. ಯಾರು ಕೈವಲ್ಯ ಜ್ಞಾನವನ್ನ ಪಡ್ಕೊಂಡೋ ಅವನು ಕೈವಲ್ಯ ಜ್ಞಾನ ಪಡೆದವನು. ಅವನೇ ಕೇವಲಿನ್ ಅಂತ ನಾವು ಗುರುತಿಸ್ಕೊಳ್ತೀವಿ. ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್, ಇವನಿಗೆ ಜಿನ ಅಂತ ಕೂಡ, ಜಿನ ಅಂತಂದ್ರೆ ಜಯಿಸಿದವನು ಅಂತ ನನ್ನ ಹೆಸರು ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಓಕೆ, ಜಿನ ಅಂದ್ರೂ ಕೂಡ ಜಯಿಸಿದವನು ಹೆಸರು ನಮ್ಗೆ ಕಂಡು ಬರುತ್ತೆ ಇಲ್ಲಿ. ನೆಕ್ಸ್ಟ್, ಅದೇ ತರ ಸೊ ಇನ್ನೊಂದು ಹೆಸರು ಅಂತಂದ್ರೆ ಸೊ ಅನದರ್ ನೇಮ್ ನಿರ್ಗ್ರಂಥ್. ಎಲ್ಲ ಭವಬಂಧನಗಳಿಂದ ಮುಕ್ತನಾದವನು ಅಂತ. ಎಲ್ಲ ಭವಬಂಧನಗಳಿಂದ ಮುಕ್ತನಾದವನು ಅನ್ನೋ ಹೆಸರನ್ನು ಇಲ್ಲಿ ಕರಿತೀವಿ. ಇವನಿಗೆ ನಿರ್ಗ್ರಂಥ. ಹಾಗಾಗಿ ಇವನ್ ಫಾಲೋವರ್ಸ್ ಅನ್ನ ನಿರ್ಗ್ರಂಥರು ಅಂತ ಕರೀತಾರೆ. ಮುಂದವರಲು ಗಣಾಧರರು ಅಥವಾ ಸೊ ಗಣಜ್ಯೇಷ್ಠರು ಅಥವಾ ಸೊ ಅವರಿಗೆ ಗಂಧರ್ವರು ಅಂತ ಕೂಡ ಕರೆಯಲಾಗ್ತಾರೆ. ನೆಕ್ಸ್ಟ್, ಇನ್ಯಾವ ಅವನಿಗೆ ಟೈಟ್ಲ್ ಇತ್ತು ಅಂತಂದ್ರೆ ಬಹಳಷ್ಟಿದೆ. ಕೇವಲಿನು, ಜಿನ, ನಿರ್ಗ್ರಂಥ, ಮಹಾವೀರ, ಇವೆಲ್ಲ ಅವನ ಪ್ರಮುಖವಾದ ಹೆಸರು. ಹೀಗೆ ತಾನೇನೇನು ಜ್ಞಾನವನ್ನ ಪಡ್ಕೊಂಡು ಕೈವಲ್ಯ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನವನ್ನ ಸುಮಾರು ಈತ ನೋಡಿ ತನ್ನ 42ನೇ ವಯಸ್ಸಲ್ಲಿ ಜ್ಞಾನವನ್ನ ಪಡ್ಕೊಂಡಿದ್ದ. ಸುಮಾರು 30 ವರ್ಷಗಳ ಕಾಲ ಈ ಜ್ಞಾನವನ್ನ ದೇಶದ ಎಲ್ಲೆಡೆ ಆತ ಪ್ರಚಾರ ಮಾಡಿದ. ಅಂತಿಮವಾಗಿ ತನ್ನ 72ನೇ ವಯೋಮಾನದಲ್ಲಿ, ಇವತ್ತು ಬಿಹಾರದಲ್ಲಿ ಪಾವ ಅಂತ ಬರುತ್ತೆ ಅಥವಾ ಪಾವಪುರಿ ಅಂತ ಬರುತ್ತೆ, ಈ ಸ್ಥಳದಲ್ಲಿ ಈತ ನಿಧನನಾಗಿದೆ. ಇದು ಡೆತ್ ಪ್ಲೇಸ್ ಆಫ್ ದಿ ಸೊ ಮಹಾವೀರ. ಆಮೇಲೆ ಪಾವ ಅಥವಾ ಪಾವಪುರಿ ಅಂತ ನೀವು ಮಾತನಾಡಿದ್ದಾರೆ. ಓಕೆ, ಇಲ್ಲಿ ಒಂದನ್ನ ಗಮನಿಸ್ಕೊಳ್ಳಿ ನೀವು. ಇದು ಅಂದಿನ ಮಲ್ಲ ಗಣರಾಜ್ಯದ ರಾಜಧಾನಿ ಆಗಿದೆ. ಮಲ್ಲ ಗಣರಾಜ್ಯದ ರಾಜಧಾನಿ ಪಟ್ಟಣವಾಗಿತ್ತು. ಓಕೆ, ಹಾಗಾಗಿ ಮುಂದೆ ಮಲ್ಲ ಗಣರಾಜ್ಯ ಜೈನರ ಪ್ರಸಿದ್ಧ ಸ್ಥಳವಾಯಿತು. ಇವತ್ತು ಕೂಡ ನೀವು ಬಿಹಾರದ ಮಲ್ಲ ಈ ಪಾವಪುರಿಗೆ ಹೋದ್ರೆ ಅಥವಾ ಪಾವಕ್ ಹೋದ್ರೆ ಮಹಾವೀರ ಸ್ವಾಮಿಯ ದೇವಸ್ಥಾನವನ್ನ ಅವನ ಸಮಾಧಿಯ ಸ್ಥಳದಲ್ಲಿ ದೇವಾಲಯ ನಿರ್ಮಾಣ ಮಾಡಿರೋದನ್ನು ಕಾಣ್ತೀವಿ. ಇದು
ನಿಮಗೆ ಮಹಾವೀರನ ಬಗ್ಗೆ ಗೊತ್ತಿರಬೇಕಾದಂತ ಸಂಕ್ಷಿಪ್ತವಾದ ಮಾಹಿತಿಗಳು ಇಲ್ಲಿ ಪ್ರಶ್ನೆ ಬರುತ್ತೆ. ಈ ಎರಡು ನೋಡಿ, ಕೇವಲಿಂದ ಏನು, ಜಿನ ಅಂದ್ರೆ ಏನು, ನಿರ್ಗ್ರಂಥ ಅಂದ್ರೆ ಏನು, ಪಾವ ಯಾರ ನಿಧನದ ಸ್ಥಳವಾಗಿತ್ತು, ಹೀಗೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಅದು ನೋಡ್ಕೊತಾರೆ. ಇದು ಮಹಾವೀರನ ಖಾಸಗಿ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಮುಖವಾದಂತ ಅಂಶಗಳು. ನೆಕ್ಸ್ಟ್ ಇನ್ನೇನು ಪ್ರಶ್ನೆಯನ್ನು ಕೇಳಬಹುದು ಅಂತಂದ್ರೆ, ಜೈನ ತತ್ವ ಸಿದ್ಧಾಂತವನ್ನು ಕುರಿತು ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ಫಸ್ಟ್ ನಾವು ಚೆಕ್ ಮಾಡ್ತಾ ಹೋಗೋಣ. ಇವನ ಇದಕ್ಕೆ ಸಂಬಂಧಪಟ್ಟ ಜೈನ ಧರ್ಮದ ಬೋಧನೆಗಳನ್ನು ಕುರಿತು ನೋಡಿ. ಓಕೆ, ಜೈನ ಧರ್ಮದ ಬೋಧನೆಗಳು. ಓಕೆ, ನೆಕ್ಸ್ಟ್ ಜೈನ ಧರ್ಮದ ಬೋಧನೆಗಳು. ಮೊದಲೇ ಹೇಳಿದೆ 24 ತೀರ್ಥಂಕರ ಒಟ್ಟು ಚಿಂತನೆಗಳನ್ನ ಬೋಧನೆಗಳು ವಿಭಾಗಿಸ್ಕೊಂಡು, ಈ ಬೋಧನೆಗಳನ್ನ ನಾವು ಚರಿತ್ರೆಯಲ್ಲಿ ಯಾವ ತರ ನಾವು ಕ್ಲಾಸಿಫಿಕೇಶನ್ ಮಾಡಿದ್ವಿ ಅಂತಂದ್ರೆ, ಅಕಾರ್ಡಿಂಗ್ ಟು ಇಟ್ಸ್ ನೋಡಿ, ಇವರಷ್ಟು ಜನ ಕೂಡ ಒಂದನೇ ತೀರ್ಥಂಕರ ಹಿಡ್ಕೊಂಡು 24ನೇ ತೀರ್ಥಂಕರರು ಕೂಡ ಅಷ್ಟು ಜನ ಅನೇಕ ತತ್ವ ಚಿಂತನೆಗಳನ್ನ ಬೋಧಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸತ್ಯ, ಓಕೆ, ಅಹಿಂಸೆ, ಓಕೆ, ಆಸ್ಥೇಯ ಮತ್ತು ಅಪರಿಗ್ರಹ. ಜೊತೆಗೆ ಇವೆಲ್ಲ ಒಟ್ಟು 4. ಸತ್ಯ ಅಂತಂದ್ರೆ ಸದಸ್ಯ ನೋಡುವುದು, ಟ್ರೂತ್ ಅಂತ, ಅಹಿಂಸೆ, ಓಕೆ, ಆಸ್ಥೇಯ ಮತ್ತು ಅಪರಿಗ್ರಹ ಅಂತ ಕರೀತೀವಿ. ಇದಕ್ಕೆ ಮಹಾವೀರವನ್ನು ಸೇರಿಸ್ತಾ ಅದ್ಯಾವುದು ಅಂತಂದ್ರೆ ಬ್ರಹ್ಮಚರ್ಯ. ಮಹಾವೀರ ಸೇರಿಸಿದ ಯಾವುದು ಒಟ್ಟು 5 ಅಂಶಗಳು ಹೇಳಿದ್ವಿ. ಈ 5 ತತ್ವಗಳು ಕೂಡ ಇವೇನೇ ನಿಮಗೆ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಿದ್ವಿ, 5 ತತ್ವಗಳು ಕೂಡ ಇದನ್ನ ಪಂಚ ತತ್ವಗಳು ಅಥವಾ ಪಂಚ ಅಣುರಥಗಳು ಅಂತ ಕರೆಯಲಾಗಿದೆ. ಪಂಚ ಅಣುರಥಗಳು ಅಂತೇಳಿ ಇದನ್ನ ಗುರುತಿಸಿಕೊಳ್ಳಾಗಿದೆ. ಒಂದು ಸತ್ಯ, ಅಹಿಂಸೆ, ಇದರಲ್ಲಿ ಯಾವುದಕ್ಕೆ ಜೈನ ಧರ್ಮ ಹೆಚ್ಚು ಮಹತ್ವ ನೀಡಿತು ಅಂತಂದ್ರೆ ಅಹಿಂಸೆ. ಎಷ್ಟು ಪ್ರಮಾಣದಲ್ಲಿ ಅಹಿಂಸೆಗೆ ಒತ್ತು ಕೊಡ್ತು ಅಂತಂದ್ರೆ, ಕೃಷಿಯನ್ನು ಮಾಡುವುದು ಕೂಡ ಅಪರಾಧ ಅನ್ನುವಷ್ಟು ಮಟ್ಟಿಗೆ ಜೈನ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸಿ. ಯಾಕೆಂದ್ರೆ ಕೃಷಿಯನ್ನ ಮಾಡ್ಬೇಕಾದ್ರೆ ಅದರ ನೇಗಿಲುಗಳಿಗೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು, ಮಿಡತೆಯಂತ ಕ್ರಿಮಿಕೀಟಗಳು ಸಿಕ್ಕಿ ನಲುಗಿ ನಿಧನವಾಗ್ತದೆ. ಅದು ಕೂಡ ಹಿಂಸೆ ಅನ್ನೋ ಅರ್ಥದಲ್ಲಿ ಜೈನ ಧರ್ಮ ಮಾಡ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಯಾವ್ದಾರ ಧರ್ಮ ಅಹಿಂಸೆಗೆ ಹೆಚ್ಚು ಮಹತ್ವ ನೀಡಿದೆ ಅಂತಂದ್ರೆ ಅದು ಈ ಜೈನ ಧರ್ಮ ಅಂತ ಮಾಡ್ತಾರೆ. ಹಾಗಾಗಿ ಹೆಚ್ಚು ಜನ ಈ ಧರ್ಮವನ್ನ ಪಾಲಿಸಲಿಲ್ಲ, ಅನುಸರಿಸ್ತಾರೆ. ಯಾಕೆಂದ್ರೆ ಇದರ ಕಠಿಣ ಆಚರಣೆಗಳಿಂದ. ಓಕೆ, ಆದ್ರೆ ಇದರ ನಂತರ ಉಟ್ಕೊಂಡಂತ ಬೌದ್ಧ ಧರ್ಮ ಇಡೀ ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ಭಾಗದಲ್ಲಿ ಇವತ್ತು ಕೂಡ ಪ್ರಭಾವಶಾಲಿ ಧರ್ಮ ಆಗಿರುವುದನ್ನ ನಾವು ಕಾಣ್ತೀವಿ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಕೇಸ್. ನೆಕ್ಸ್ಟ್ ವೈದಿಕ ಧರ್ಮ ಎಲ್ಲಾ ತತ್ವ ಚಿಂತನೆಗಳನ್ನ ಜೈನ ಧರ್ಮ ಕಡಾಖಂಡಿತವಾಗಿ ಖಂಡಿಸಿತು. ಓಕೆ, ವೈದಿಕ ಧರ್ಮದ ಎಲ್ಲಾ ಆಚರಣೆಗಳನ್ನು ಕಡಾಖಂಡಿತವಾಗಿ ಇದು ಖಂಡಿಸಿತು. ಬ್ರಾಹ್ಮಣರ ಪ್ರಾಬಲ್ಯವನ್ನ ಇದು ಖಂಡಿಸ್ತಿದ್ದು. ಓಕೆ, ಜೊತೆಗೆ ಜನಸಾಮಾನ್ಯರು ಏನು ಅಗತ್ಯವಾಗಿತ್ತೋ ಅಂತ ವಸ್ತು ವಿಷಯಗಳೆಲ್ಲವನ್ನು ಕೂಡ ಅಷ್ಟು ಜನ ತೀರ್ಥಂಕರು ಜನರಿಗೆ ಪ್ರಚಾರ ಮಾಡಿದರು. ಹಾಗಾಗಿ ಇದು ಅತ್ಯಂತ ಮಹತ್ವದ ಧರ್ಮ ಅಂತ ಚರಿತ್ರೆಯಲ್ಲಿ ನಾವು ಗುರುತಿಸ್ತೇವೆ. ಓಕೆ, ನೆಕ್ಸ್ಟ್ ಅದರ ಕಾನ್ಸೆಪ್ಟ್ ಅನ್ನು ಕುರಿತು ನಾವು ಮಾತನಾಡಬಹುದು. ಜೈನ ಧರ್ಮ ಆದ್ರೆ ವೈದಿಕ ಧರ್ಮದ ಒಂದು ಚಿಂತನೆಯನ್ನು ಮಾತ್ರ ಜೈನ ಧರ್ಮ ಒಪ್ಪಿಕೊಂಡು, is accepted only one thing of the Jainisms. ಜೈನ ಧರ್ಮದ ಒಂದು ತತ್ವ ಚಿಂತೆಯನ್ನು ಮಾತ್ರ ಇದು ಒಪ್ಪಿಕೊಂಡು, that was called the name of the ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಇದು ಮೂಲತಃ ವೈದಿಕ ಧರ್ಮದ ಅಥವಾ ಹಿಂದೂ ಧರ್ಮದ
ಮೂಲ ಗ್ರಂಥ ಅಥವಾ ಮೂಲ ತತ್ವ ಸಿದ್ಧಾಂತಗಳಲ್ಲಿ ಇದು ಕೂಡ ಒಂದು. ಓಕೆ, ಸೊ ವೈದಿಕ ಧರ್ಮದ ಅಂತಂತಂದ್ರೆ ಕರ್ಮ ಸಿದ್ಧಾಂತ ಅಂತ ಕರಿತೀವಿ.